ನಾನ್ ನಿಮ್ ವಿರುದ್ಧವಾಗಿ ನಡ್ಕೊಂಡ್ಬಿಟ್ಟೆ. ಗಣಗಳಿಗೆ ನೀವೇ ಅಧಿಪತಿ ಆದ್ರೆ ಲೋಕ ತುಂಬಾ ಕ್ಷೇಮವಾಗಿರುತ್ತೆ. ನನ್ನ ಹತ್ರ ಕ್ಷಮೆ ಕೇಳೋದಲ್ಲ ಕಾರ್ತಿಕೇಯ. ನಮ್ಮಿಬ್ರು ಮಧ್ಯ ತಂದಿಟ್ಟ ಆ ಗಜಾಸುರನ ಮಂತ್ರಿ ನಿನ್ನ ಹತ್ರ ಕ್ಷಮೆ ಕೇಳ್ಬೇಕು. ಅವನೇ ನಿನ್ಗೆ ತಪ್ಪು ದಾರಿ ತೋರಿಸಿದ್ದು. ನಾನ್ ಕೇಳಿದ ಕ್ವಶನ್ಗೆ ನೀನ್ ಆನ್ಸರ್ ಹೇಳಿಲ್ಲ. ಅದೇಂತದ? ವಿನಾಯಕಂಗೆ ನಡೆಯೋಕೆ ಕಷ್ಟ ಆಗಿದೆ ಅಂಥದ್ರಲ್ಲಿ ಎಲ್ಲ ಲೋಕನ ಸುತ್ತಿ ಬಂದ್ರ? ನನ್ ತಪ್ಪು ನನಗೆ ಅರಿವಾಗಿದೆ. ನನ್ನ ಕ್ಷಮಿಸ್ಬಿಡಿ. ಸಹೋದರರು ಒಬ್ಬರನ್ನೊಬ್ಬರು ಎಂದೂ ಬಿಟ್ಟುಕೊಡಬಾರದು. ನಾರದ ಮಹರ್ಷಿಗಳೇ, ನನ್ನೊಂದು ಪ್ರಶ್ನೆ ವಿಚಿತ್ರ ಅನ್ನಿಸ್ತಿದೆ, ಅದಕ್ಕೆ ನಿಮ್ಮನ್ನ ಕೇಳ್ತಿದ್ದೀನಿ. ಎಲ್ಲಿಗೆ ಹೋದ್ರು ನಮ್ಮ ಅಣ್ಣ ನನ್ ಮುಂದೆನೇ ಇದ್ರು. ನಮ್ಮ ಅಣ್ಣ ಇಡೀ ವಿಶ್ವನ ಹೇಗ್ ಸುತ್ತಿದ್ರು? ನಿಮ್ಮಣ್ಣ ಹೇಳ್ಬೇಕು ಅಂದ್ರೆ ಕೈಲಾಸವನ್ನು ಬಿಟ್ಟು ಹೋಗೇ ಇಲ್ಲ. ಏನು ವಿನಾಯಕ, ನೀನಿನ್ನು ಹೋಗೇ ಇಲ್ಲ? ತಂದೆ, ನೀವ್ ಕೊಟ್ಟಿರೋ ಪರೀಕ್ಷೆಲಿ ಗೆಲ್ಬೇಕಂದ್ರೆ ನಮ್ಗ್ ಒಂದೇ ದಾರಿ ಇರೋದು. ತಂದೆ ತಾಯಿನೇ ನನ್ ಪ್ರಪಂಚ. ನಿಮ್ ಸುತ್ತ ಮೂರ್ ಸುತ್ತ ಹಾಕಿದ್ರೆ 3 ಲೋಕನೂ ತರಿದಂಗೆ. ಓ, ಅದಕ್ಕೆ ಕಾರ್ತಿಕೇಯನ್ಗೆ ಯಾವ ನದಿ ಹತ್ರ ಹೋದ್ರುನು ಗಣೇಶ ಅವ್ರ ಮುಂದೆ ಇರೋ ತರನೇ ಕಾಣಿಸ್ತಿತ್ತು. ಇದರಿಂದ ನಿನಗೆ ಏನ್ ಅರ್ಥ ಆಯ್ತು? ಅಪ್ಪ ಅಮ್ಮನೇ ಅವ್ರ ಪ್ರಪಂಚ ಅನ್ಕೊಂಡಿರೋರು. ಎಲ್ಲಿಗ್ ಬೇಕಾದ್ರೂ ಹೋಗ್ತಾರೆ, ಏನ್ ಬೇಕಾದ್ರೂ ಸಾಧಿಸ್ತಾರೆ. ಏನಾಯ್ತು ವಿಘ್ನೇಶ್? ಸಾರಿ ತಾತ, ಅಮ್ಮ ಅಪ್ಪಗೆ ಪ್ರಪಂಚ ಏನು ಅಂತ ಗೊತ್ತಿಲ್ಲ ಅನ್ಕೊಂಡಿದ್ದೆ. ವಿನಾಯಕ ಅಂತ ದೇವ್ರೆ ಅಪ್ಪ ಅಮ್ಮನ ಪ್ರಪಂಚ ಅಂತ ಅನ್ಕೊಂಡಿದ್ರೆ ನಾವು ಕೂಡ ನಮ್ಮ ಅಪ್ಪ ಅಮ್ಮಗೆ ಗೌರವ ಕೊಡ್ಬೇಕು. ನಿನಗೂ ಕೂಡ ನಿನ್ ತಪ್ಪಿನ ಅರಿವಾಯ್ತು, ಕಾರ್ತಿಕೇಯನಿಗೆ ಕೂಡ ಆತನ ತಪ್ಪಿನ ಅರಿವಾಯ್ತು. ಇನ್ನೇನಿದೆ, ಮುಂದೆಲ್ಲ ಹಬ್ಬದ ವಾತಾವರಣನೇ. ಎಲ್ಲರಿಗೂ ಆಹ್ವಾನವನ್ನು ಕಳಿಸಿ ಶೀಘ್ರದಲ್ಲೇ ವಿನಾಯಕನ ಪಟ್ಟಾಭಿಷೇಕವನ್ನು ನೆರವೇರಿಸೋಣ. ಕಾರ್ಯಕ್ರಮದಲ್ಲಿ ಯಾವುದೇ ಲೋಪಗಳು ಆಗಬಾರದು. ನಾಟ್ಯ ಸಂಗೀತ ಅದ್ಭುತವಾಗಿರಬೇಕು. ಎಲ್ಲ ಕಡೆಯಿಂದ ಸಂಗೀತಗಾರರನ್ನು ಕರೆಸಿ, ಸ್ವರ್ಗದಿಂದ ರಂಬೆ ಊರ್ವಶಿ ಮೇನಕೆಯರನ್ನು ಕರೆಸಿ. ವಿನಾಯಕನ ಪಟ್ಟಾಭಿಷೇಕ ಒಂದು ಹಬ್ಬದ ರೀತಿಯಲ್ಲಿ ನಡೆಯಬೇಕು. ಸುಂಡಿಲು ಏಕದಂತ ಗಣರಾಜನ ಕೈ ವಾಮಹಸ್ತವು ಕಾಲಿಗೆ ನಾವು ಅವನ್ನ ನೋಡ್ತಿದೀವಿ ಅಂತ ಗೊತ್ತಾದ್ರೆ ಮತ್ತೆ ಏನಾದ್ರೂ ಒಂದು ಅವಾಂತರ ಬರ್ತಾರೆ. ಶಿವನ ತಲೆ ಮೇಲಿದ್ದೀನಿ ಅನ್ನೋ ಸೊಕ್ಕಲ್ಲಿ ಅವನಿಗಿಷ್ಟ ಬಂದಂಗೆ ವರ್ತಿಸ್ತಾ ಇದ್ದಾನೆ. ಶಿವನಿಗೆ ಹೇಳ್ಬೇಕು, ಆದ್ರೆ ಏನನ್ಕೊಂತಾರೋ. ಯಾವುದೋ ಸಮಸ್ಯೆ ಎದುರಾಗಿರುವ ಹಾಗಿದೆ. ಏನದು? ನನ್ನ ಬಳಿ ಹೇಳಲು ಸಂಕೋಚವಾಗುತ್ತಿದೆಯಾ? ಹೇಳಿ. ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ಸ್ವಾಮಿ. ಅದು ಹೇಳುಗಳ, ಏನಾಯ್ತು? ಸ್ವಾಮಿ, ಚಂದ್ರನ ಅವಹೇಳನವನ್ನ ನಮ್ಮಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅವನ ತಂಟೆ ತಕರಾರು ಹದ್ದು ಮೀರಿ ಹೋಗ್ತಾ ಇದೆ. ಇದನ್ನ ಹೇಳ್ಬೇಕು ಅಂತ ನಾವು ಯಾವಾಗ್ಲೂ ಅನ್ಕೊಂಡಿದ್ವಿ. ನಿಮ್ ತಲೆ ಮೇಲೆ ಸ್ಥಾನ ಕೊಟ್ಟಿದ್ದೀರೋ ಅವನ ಅಹಂಕಾರದಿಂದ ಇಷ್ಟ ಬಂದ ಹಾಗೆ ವರ್ತಿಸ್ತಾ ಇದ್ದಾನೆ. ಅವನಿಗೆ ಏನಾದ್ರೂ ಹೇಳಿದ್ರೆ ನೀವು ಬೇಸರ ಮಾಡ್ಕೋತೀರೋ ಏನೋ ಅಂತ ಯೋಚಿಸ್ತಿದ್ವಿ. ಸಮಯ ಬಂದಾಗ ಎಲ್ಲದಕ್ಕೂ ಪರಿಹಾರ ತಾನೇ ತಾನಾಗಿ ಬರುತ್ತೆ.